ನಮಸ್ಕಾರ, ಹೇಗಿದ್ದೀರಾ ಸ್ನೇಹಿತರೆ? ನಾನು ನನ್ನ ತಮ್ನೈಲ್ನಲ್ಲಿ ಒಂದು ವರ್ಡನ್ನು ಯೂಸ್ ಮಾಡಿದ್ದೇನೆ. ಅದೇನಂತ ಹೇಳಿದರೆ ವೋಟ್ ಜಿಹಾದ್ ಅಂತ ತಿಳ್ಕೊಂಡು. ಅಂದರೆ ಈ ವೋಟ್ ಜಿಹಾದ್ ಎಲ್ಲಿಂದ ಬಂತು ಅಂದರೆ ನಿಮ್ಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಅದು ಈ ಬಾರಿ ಚುನಾವಣೆಯಲ್ಲಿ ಮಹಾರಾಷ್ಟ್ರದಲ್ಲಿ ಬಹಳಷ್ಟು ಸದ್ದನ್ನು ಮಾಡ್ತಾ ಇತ್ತು. ಅಂದರೆ ಈ ಮುಸಲ್ಮಾನ್ ಲೀಡರ್ಗಳು ಮುಸಲ್ಮಾನರಿಗೆ ಬಹುದೊಡ್ಡದಾದಂಥ ಕರೆಯನ್ನು ಕೊಡ್ತಾ ಇದ್ರು. ಅಂದರೆ ವೋಟ್ ಜಿಹಾದ್ ಮುಖಾಂತರ ನಾವು ಈ ಬಾರಿ BJP ಮತ್ತು ಅದರ ಮಿತ್ರ ಪಕ್ಷಗಳನ್ನು ಸೋಲಿಸಬೇಕು ಅಂತ ಎಲ್ಲ ಕಡೆ ಕರೆ ಕೊಡ್ತಾ ಇದ್ರು. ಅಂದರೆ ಎಲ್ಲಿವರೆಗೆ ಅಂತೇಳಿ ಹೇಳಿದ್ರೆ ಕೆಲವು ಮೌಲಾನಗಳು ಮುಸಲ್ಮಾನರಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ರು. ಒಂದು ವೇಳೆ ನೀವೇನಾದರೂ ನಾವು ಸೂಚಿಸಿದವ್ರನ್ನ ಬಿಟ್ಟು ಬೇರೆಯವರಿಗೆ ಮತ ಹಾಕಿದ್ರೆ ನಿಮ್ಮನ್ನು ಬಹಿಷ್ಕಾರ ಮಾಡ್ತೇವೆ ಅಂತ ಹೇಳ್ಕೊಂಡು ಕೂಡ ವಾರ್ನ್ ಮಾಡಿದರು. ಆದ್ದರಿಂದಾಗಿ ಬಹಳಷ್ಟು ಜನ ಮಾತಾಡ್ತಿದ್ರು ವೋಟ್ ಜಿಹಾದ್ ಮಾಡ್ತಾ ಇದೆ ಮುಸಲ್ಮಾನ್ ಸಂಘಟನೆಗಳು ಅಂತ ಹೇಳ್ಕೊಂಡು ಹೇಳ್ತಾ ಇದ್ರು. ಅದೇ ರೀತಿಯಲ್ಲಿ ಅವ್ರು ಕೆಲಸ ಕೂಡ ಮಾಡಿದ್ದಾರೆ. ಅಂದರೆ ಸಂಪೂರ್ಣವಾಗಿ BJP ಅಪೋಸಿಟ್ನಲ್ಲಿ ಯಾರಿದ್ದಾರೋ ಅವರಿಗೆ ಅವರು ಮತವನ್ನು ಚಲಾಯಿಸಬೇಕು ಅಂತ ನಿರ್ಧಾರ ಮಾಡಿದ್ರು. ಅದೇ ಥರ ಕೂಡ ನಡೆದಿದೆ ಕೂಡ. ಆದರೆ ಇಲ್ಲಿ ಏನಾಗಿದೆ ಅಂತ ಹೇಳಿದರೆ ಈ ವೋಟ್ ಜಿಹಾದ್ ವಿರುದ್ಧವಾಗಿ ಎಲ್ಲೋ ಒಂದು ರೀತಿಯಲ್ಲಿ ಹಿಂದೂಗಳ ಮತ ಕ್ರೋಢೀಕರಣಗೊಂಡು ಈ ಹಿಂದೂಗಳು ಕೂಡ ಬಹುಶಃ ವೋಟ್ ಜಿಹಾದ್ ಮಾಡಿದ್ರು ಅನಿಸ್ತದೆ. ಅದರ ಪರಿಣಾಮ ಮಹಾರಾಷ್ಟ್ರದಲ್ಲಿ MVA ಒಕ್ಕೂಟ ಅಥವಾ ಇಂಡಿ ಒಕ್ಕೂಟ ಧೂಳಿಪಟವಾಗಿದೆ. ಅಂದರೆ ಹಿಂದೂಗಳ ಮತದ ಈ ಸುನಾಮಿ ಏನಿದೆ ಇದರಲ್ಲಿ ಇಂಡಿ ಒಕ್ಕೂಟ ಕೊಚ್ಕೊಂಡು ಹೋಗ್ಬಿಟ್ಟಿದೆ ಅಂತಲೇ ಹೇಳ್ಬೋದು. ಯಾಕಂದ್ರೆ ಅಲ್ಲಿ ಯಾರು ಎಣಿಸದೇ ಇರೋ ರೀತಿಯ ರಿಸಲ್ಟ್ ಬಂದಿದೆ. ಇಂಗ್ಲೀಷ್ನಲ್ಲಿ ಹೇಳ್ತಾರಲ್ಲ ಲ್ಯಾಂಡ್ ಸ್ಲೈಡ್ ವಿಕ್ಟ್ರಿ ಅಂತ ಹೇಳ್ತಾರಲ್ಲ, ಆ ರೀತಿಯಾದಂತಹ ಒಂದು ಜಯ BJP ಮತ್ತು ಅದರ ಮಿತ್ರ ಪಕ್ಷಗಳಿಗೆ ಸಿಕ್ಕಿದೆ. ಇದನ್ನು ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಯಾಕಂತೇಳಿ ಹೇಳಿದ್ರೆ ನಿಮ್ಗೆ ಗೊತ್ತಿದೆ, ಎಲ್ಲ ರೀತಿಯ ಸರ್ವೆ ರಿಪೋರ್ಟ್ಗಳು ಹೇಳ್ತಾ ಇದ್ದೆ ಏನಂದ್ರೆ ಸಿಂಪಲ್ ಮೆಜಾರಿಟಿ ಬರ್ತದೆ BJP ಮತ್ತು ಮಿತ್ರ ಪಕ್ಷಗಳಿಗೆ ಅಂತೇಳಿ. ಆದರೆ ಈಗ ಅದೆಲ್ಲದನ್ನು ಉಲ್ಟಾ ಮಾಡೋ ರೀತಿಯಲ್ಲಿ 225 ಕ್ಷೇತ್ರಗಳಲ್ಲಿ ಈಗ BJPಯನ್ನು ಲೀಡ್ ಪಡ್ಕೊಂಡಿದ್ದಾರೆ ನಾನೀಗ ವಿಡಿಯೋ ಮಾಡ್ತಾ ಇರುವ ಸಂದರ್ಭದಲ್ಲಿ. ಅದೇ ರೀತಿಯಲ್ಲಿ ಈ MVA ಒಕ್ಕೂಟ ಏನಿದೆ ಗೆದ್ದೇ ಗೆಲ್ತೇವೆ, ಎಲ್ಲದಕ್ಕಿಂತ ಜಾಸ್ತಿ ನಾವು ಹತ್ರ ಅಂದರೆ ಗೆಲುವನ್ನು ಸಾಧಿಸ್ಲಿಕ್ಕೆ ಆಗಿಲ್ಲ ಅಂತ ಹೇಳಿದ್ರು. ಎಲ್ಲೋ ಮ್ಯಾಜಿಕ್ ನಂಬರ್ 10 ನಾವಿರ್ತೇವೆ, ಒಂದು 140+ ನಾವು ಬರ್ತೇವೆ ಅಂತ ಹೇಳಿ ನಮ್ಮ MLAಗಳನ್ನು BJPಯವರು ಸೆಳಿಬೋದು, ತಮ್ಮತ್ತ ಸೆಳಿಬೋದು. ಅಂದರೆ ಸರ್ಕಾರವನ್ನು ರಚನೆ ಮಾಡಲಿಕ್ಕೆ ಅಂತೇಳಿ ಯೋಚನೆ ಮಾಡಿಕೊಂಡು 5 ವಿಮಾನಗಳನ್ನು ಬುಕ್ ಮಾಡ್ಕೊಂಡಿದ್ರು ಅಂತ ಹೇಳ್ಕೊಂಡು. ಅಂದರೆ ಅಲ್ಲಿಂದ ಗೆದ್ದ ತಕ್ಷಣ ಆ MLAಗಳನ್ನೆಲ್ಲರನ್ನು ಕರ್ನಾಟಕಕ್ಕೆ ಕಳಿಸ್ಕೊಡುವಂಥ ಪ್ಲ್ಯಾನ್ ಆಗಿತ್ತು. ಅಂದರೆ ಕರ್ನಾಟಕದಲ್ಲಿ ರೆಸಾರ್ಟ್ ಕೂಡ ಬುಕ್ ಆಗಿದೆ ಅಂತೇಳಿ ಹೇಳ್ತಾ ಇದ್ದಾರೆ. ಅಂದರೆ ನಿನ್ನೆ ಇಡೀ ಆ ಮಾತುಗಳು ಓಡಾಡ್ತಾ ಇತ್ತು ಮಾಧ್ಯಮದಲ್ಲಿ, ಹಾಗಾಗಿ ನಾನು ಹೇಳ್ತಾ ಇದ್ದೇನೆ. ಆದರೆ ಈಗ ಏನಾಗಿದೆ ಅಂದರೆ ಈ 5 ವಿಮಾನಗಳನ್ನು ಅವರು ಕ್ಯಾನ್ಸಲ್ ಮಾಡಬೇಕಾಗಿ ಬಂದಿದೆ. ಹೀನಾಯವಾಗಿ ಸೋತಿದ್ದಾರೆ ಅಂತಲೇ ಹೇಳ್ಬೋದು. ಇದಕ್ಕೆ ಮುಖ್ಯ ಕಾರಣ ಹಿಂದೂ ಮತಗಳ ಕ್ರೋಢೀಕರಣ ಮತ್ತು ಈ ಮತಗಳ ಹಿಂದೂ ಮತದ ಜಿಹಾದ್ ಅಂತಲೇ ಹೇಳ್ಬೋದು. ನಾನು ಜಿಹಾದ್ ಅನ್ನೋ ವರ್ಡನ್ನು ನಾನು ಹೇಳಿದ್ರೆ ನಿಮ್ಗೆ ಬೇಸರ ಆಗ್ಬೋದು, ಆದರೂ ಕೂಡ ಉಪಯೋಗಿಸ್ತಾ ಇದ್ದೇನೆ. ಯಾಕಂದರೆ ಕೆಲವೊಮ್ಮೆ ಉಪಯೋಗಿಸ್ಬೇಕಾಗಿ ಬರ್ತದೆ ಈ ರೀತಿಯಾದ ಪದಗಳನ್ನು. ಇಲ್ಲಿ ಏನಾಗಿದೆ, ಈ ಸುನಾಮಿಯಿಂದಾಗಿ ಇವರು ಕೊಚ್ಕೊಂಡು ಹೋಗಿದ್ದಾರೆ ಅಂತಲೇ ಹೇಳ್ಬೋದು. ಇದಕ್ಕೆ ಮುಖ್ಯ ಕಾರಣ ಏನು ಅಂತೇಳಿ ಹೇಳಿದರೆ ಅಂದರೆ ಹಿಂದೂ ಮತಗಳು ಕ್ರೋಢೀಕರಣಗೊಳ್ಳಿಕ್ಕೆ ಮುಖ್ಯ ಕಾರಣ ಆಗಿರೋದು ಒಂದು RSS. ಅವರು ಮನೆಗಳಲ್ಲಿ ಹೋಗಿ ಪ್ರಚಾರವನ್ನು ಮಾಡಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ಯಾವ ರೀತಿ ಮಾಡಿದ್ದಾರೆ ಅಂತೇಳಿ ಹೇಳಿದರೆ ಆ ಕ್ಷೇತ್ರದಲ್ಲಿ ಯಾರು ಗೆಲ್ತಾರೆ ಸೋಲ್ತಾರೆ ಅನ್ನೋದಕ್ಕಿಂತ ಮುಖ್ಯವಾಗಿ ಹಿಂದೂಗಳಿಗೆ ಮನದಟ್ಟು ಮಾಡಲಿಕ್ಕೆ ಶುರು ಮಾಡಿದರು. ನೋಡಿ, ಮುಂದಿನ ದಿನಗಳಲ್ಲಿ ಹಿಂದೂಗಳನ್ನು ನೀವು ಗೆಲ್ಲಿಸದೇ ಇದ್ರೆ ನಿಮ್ಗೆ ಈ ರೀತಿ ಸಮಸ್ಯೆ ಆಗ್ತದೆ, ಈ ರೀತಿಯಾದಂಥ ಸಮಸ್ಯೆಗಳಿದೆ, ಈ ರೀತಿಯಾದಂಥ ಡಿಮಾಂಡ್ಗಳಿದೆ ಅಂತ ತಿಳ್ಕೊಂಡು ಹೇಳಿದರೆ ಅದಕ್ಕೆ ಬಲ ಕೊಟ್ಟಿದ್ದು ಈ ಮೌಲಾನಗಳು ಮಾಡಿರುವಂತಹ ಬೇಡಿಕೆ. ಈ ಮೌಲಾನಗಳು ಎಲ್ಲರೂ ಒಟ್ಟಿಗೆ ಸೇರಿ ಒಂದು ಸಭೆ ನಡೆಸಿ 17 ಬೇಡಿಕೆಗಳನ್ನು MVAಗೆ ಕೊಟ್ಟಿದ್ರು. ಅಂದರೆ ಈ ಮಹಾವಿಕಾಸ್ ಅಘಾಡಿ ಏನಿದೆ ಅಂದರೆ ಇಂಡಿ ಒಕ್ಕೂಟದ ಭಾಗ, ಇವರಿಗೆ ಒಂದು ಬೇಡಿಕೆಗಳನ್ನ ಇಟ್ಟಿದ್ರು. ಆ 17 ಅಂಶಗಳ ಬಗ್ಗೆ ನಿಮಗೆ ಹಿಂದಿನ ವಿಡಿಯೋಗಳಲ್ಲಿ ನಾನು ಹೇಳಿದ್ದೇನೆ, ಪುನಃ ಹೇಳಲಿಕ್ಕೆ ಹೋಗಲ್ಲ. ಯಾಕಂದರೆ ಅದನ್ನು ನೀವು ಇಂಪ್ಲಿಮೆಂಟ್ ಮಾಡಬೇಕು. ಇದಿಷ್ಟನ್ನು ನೀವು ಮಾಡ್ತೇವೆ ಅಂತ ಹೇಳಿ ಸೈನ್ ಮಾಡಿ ನಮ್ಗೆ ಕೊಡಬೇಕು, ಒಪ್ಪಿದ್ದೇವೆ ಅಂತ ಸೈನ್ ಮಾಡಿ ಕೊಡಬೇಕು. ಆ ರೀತಿ ಮಾಡಿಕೊಟ್ರೆ ಮಾತ್ರ ನಾವು ನಿಮಗೆ ಮತ ಹಾಕ್ತೇವೆ ಅಂತೇಳಿ ಹೇಳಿದ್ರು. ಅದನ್ನು ಒಪ್ಕೊಂಡು ರಾಹುಲ್ ಗಾಂಧಿಯವರ ಆಣತಿಯಂತೆ ಇವರು ಸೈನ್ ಮಾಡಿ ಕೊಟ್ಟಿದ್ದಾರೆ. ಒಂದು ವೇಳೆ ನಾವು ಗೆದ್ದರೆ ಇದಿಷ್ಟು ನಿಮ್ಮ ಬೇಡಿಕೆಗಳೇನಿದೆ ಇದನ್ನು ನಾವು ಈಡೇರಿಸ್ತೇವೆ ಅಂತಕೊಂಡು ಹೇಳಿದರು. ಇದು ಬಹಳಷ್ಟು ಪ್ರಚಾರವನ್ನು ಪಡ್ಕೊಳ್ತು. ಹಾಗಾಗಿ ಇಲ್ಲಿ ಏನಾಗಿದೆ ಅಂತ ಹೇಳಿದರೆ, ಒಂದು ವೇಳೆ ಈ MVA ಗೆದ್ದರೆ ಮುಂದಿನ ದಿನಗಳಲ್ಲಿ ಮಹಾರಾಷ್ಟ್ರದಲ್ಲಿ ಹಿಂದೂಗಳಿಗೆ ಇರಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಮನದಟ್ಟು ಮಾಡ್ಕೊಳ್ತಾ ಬಂದರು RSSನವರು. ಇದರಿಂದಾಗಿ ಹಿಂದೂಗಳು ಸಂಪೂರ್ಣವಾಗಿ ತಿರುಗಿ ಬಿದ್ದರು. ಎಲ್ಲರೂ ಹೇಳ್ತಾ ಇದ್ದಾರೆ ಅಂದರೆ ಹೆಚ್ಚು ಕಡಿಮೆ 30 ವರ್ಷದ ನಂತರ ಮಹಾರಾಷ್ಟ್ರದಲ್ಲಿ ವೋಟಿಂಗ್ ಪ್ರಮಾಣ ಜಾಸ್ತಿ ಆಗಿತ್ತು. 4-5% ವೋಟಿಂಗ್ ಪ್ರಮಾಣ ಜಾಸ್ತಿ ಆಗಿತ್ತು. ಅಂದರೆ ಹೆಚ್ಚು ಕಡಿಮೆ 85ರಿಂದ 90 ಲಕ್ಷ ಮತಗಳು ಎಕ್ಸ್ಟ್ರಾ ಈ ಸರಿ ಬಂದಿತ್ತು. ಆದ್ದರಿಂದ ಈ ಮತಗಳು ಎಲ್ಲಿಗೆ ಹೋಗಿರ್ಬೋದು ಅನ್ನೋ ಒಂದು ಜಿಜ್ಞಾಸೆ ಬಹುದಿನಗಳಿಂದ ನಡೀತಾ ಇತ್ತು. ಆದರೆ ಈಗಂತೂ ಎಲ್ಲರಿಗೂ ಕನ್ಫರ್ಮ್ ಆಯಿತು, ಈ ಜಾಸ್ತಿ ಆಗಿರುವಂಥ ಮತಗಳು ಅಂದರೆ 80 ಲಕ್ಷ ಅಥವಾ 90 ಲಕ್ಷ ಮತಗಳು ಜಾಸ್ತಿ ಏನು ಈ ಬಾರಿ ಅಲ್ಲಿ ಬಂದಿದೆ, ಆ ಮತಗಳು ಸಂಪೂರ್ಣವಾಗಿ ಹಿಂದೂಗಳ ಪರವಾಗಿತ್ತು. ಅಂದರೆ BJP ಮತ್ತು ಅದರ ಬಳಗ ಏನಿದೆ ಅವರಿಗೆ ಈ ವೋಟ್ಗಳು ಹೋಗಿದೆ ಅನ್ನೋದು ನಿಚ್ಚಳವಾಗಿದೆ ಈಗ. ಹಾಗಾಗಿ ಇಲ್ಲಿ ಸಂಪೂರ್ಣವಾಗಿ BJP ಮತ್ತು ಅದರ ಮಿತ್ರ ಪಕ್ಷಗಳು ಮಹಾರಾಷ್ಟ್ರದಲ್ಲಿ ಗೆಲುವನ್ನು ಸಾಧಿಸಿದೆ.
ಇನ್ನು ಜಾರ್ಖಂಡ್ ನಲ್ಲಿ ನಿಮ್ಗೆ ಗೊತ್ತಿದೆ JMM ಮತ್ತು ಅದರ ಮಿತ್ರ ಪಕ್ಷಗಳು ಈಗಾಗಲೇ 50 ಸ್ಥಾನಗಳಲ್ಲಿ ಗೆಲುವನ್ನು ಸಾಧಿಸಿದ್ದಾರೆ. ಅಲ್ಲಿ ಆ ಪಕ್ಷ ಲೀಡಿಂಗ್ ಬಂದಿದೆ. ಅಲ್ಲಿ JMM ಮತ್ತು ಮಿತ್ರ ಪಕ್ಷಗಳು ಸರ್ಕಾರವನ್ನ ರಚಿಸ್ತದೆ. ಬಟ್ ಇಲ್ಲಿ ಕೂಡ ಇನ್ನೊಂದಿದೆ, ಅಲ್ಲಿ ಯಾವುದೇ ಕ್ಷಣದಲ್ಲಿ ಗವರ್ಮೆಂಟ್ ಬಿದ್ದು ಹೋಗೋ ಸಾಧ್ಯತೆಗಳು ಕೂಡ ಇರ್ತದೆ. ಯಾಕಂದ್ರೆ ತುಂಬಾ ಚಿಕ್ಕ ಸ್ಟೇಟ್ ಮತ್ತೆ ಯಾವಾಗ್ಲೂ ಅಷ್ಟೇ ಸ್ವಲ್ಪ ಆ ಕಡೆ ಈ ಕಡೆ ಜಂಪ್ ಆಗುವವರ ಸಂಖ್ಯೆ ಜಾಸ್ತಿ. ಬಿಜೆಪಿ ಕೂಡ ಅಲ್ಲಿ ಈ ಸರಿ ಬಿಡೋದು ತುಂಬಾ ಕಷ್ಟ ಇದೆ ಅನಿಸ್ತದೆ. ಯಾಕಂದ್ರೆ ಕೆಲವೊಂದು ಸಿಚುವೇಶನ್ ಆ ರೀತಿ ಇದೆ. ಒಂದು ಗಡಿಯಲ್ಲಿರುವಂತಹ ರಾಜ್ಯ, ಅದಾದ್ಮೇಲೆ ಅಲ್ಲಿ ಹೊರಗಡೆಯಿಂದ ಬಂದವರ ಕಾಟ ತುಂಬಾ ಜಾಸ್ತಿ ಇದೆ. ಹಾಗಾಗಿ ಬಿಜೆಪಿ ಮುಂದಿನ ದಿನಗಳಲ್ಲಿ ಬಹುಶಃ ಅಲ್ಲಿ ಗವರ್ಮೆಂಟ್ ಅನ್ನ ಪಲ್ಲಟ ಮಾಡುವ ಸಾಧ್ಯತೆಗಳು ಕೂಡ ಇರ್ತಾರೆ. ಬಿಡಿ, ಅದು ಅವರಿಗೆ ಸಂಬಂಧಪಟ್ಟಿದೆ, ಅದ್ರ ಬಗ್ಗೆ ನಾನು ಮಾತಾಡೋಲ್ಲ. ಈಗ ಮಹಾರಾಷ್ಟ್ರದ ಬಗ್ಗೆ ಮಾತಾಡೋದಾದ್ರೆ, ಯಾಕಂದ್ರೆ ಇದು ಬಹುದೊಡ್ಡ ಸ್ಟೇಟ್, ಎಲ್ಲದಕ್ಕಿಂತ ಮುಖ್ಯವಾಗಿ ಭಾರತ ದೇಶದ ಎಲ್ಲಾ ಪಕ್ಷಗಳಿಗೆ ಈ ರಾಜ್ಯ ತುಂಬಾ ಮುಖ್ಯವಾಗಿದೆ. ಅದಕ್ಕೆ ಕಾರಣ ಏನಂದ್ರೆ ಅದರ ವಿಸ್ತೀರ್ಣ ಮತ್ತು ಇನ್ನೊಂದು ಅಲ್ಲಿ ಇರುವಂತಹ ಆದಾಯ. ಅಂದ್ರೆ ನಿಮ್ಗೆ ಎಲ್ರಿಗೂ ಗೊತ್ತಿದೆ, ನಮ್ಮ ದೇಶದ ವಾಣಿಜ್ಯ ರಾಜಧಾನಿ ಯಾವ್ದಂತೇಳಿ ಕೇಳಿದ್ರೆ ಮುಂಬೈ ಅಂತಲೇ ಹೇಳ್ಬೋದು. ಹಾಗಾಗಿ ಈ ರಾಜ್ಯವನ್ನ ಗೆಲ್ಲುವುದು ಎಲ್ಲ ಪಕ್ಷಗಳಿಗೆ ತುಂಬವಾಗಿ ಮುಖ್ಯವಾಗಿರ್ತದೆ. ಆದ್ರಿಂದ ಈ ರಾಜ್ಯವನ್ನು ಗೆಲ್ಲೇಬೇಕು ಅಂತ ಬಹಳಷ್ಟು ಪ್ರಯತ್ನ ಪಡ್ತಾ ಇದ್ರು. ಎಲ್ಲಕ್ಕಿಂತ ಮುಖ್ಯವಾಗಿ ಎಲ್ಲಾ ರೀತಿಯಲ್ಲಿ ಈ ಫ್ರೀ ಬೀಸ್ ಏನಿದೆ ಇಲ್ಲಿ ಕೂಡ ಕಾಂಗ್ರೆಸ್ನವರು ಭರಪೂರವಾಗಿ ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಬಿಜೆಪಿ ಅವರು ಕೂಡ ಭರಪೂರವಾದಂತಹ ಫ್ರೀ ಬೀಸ್ ನ ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಇವರು ಸರ್ಕಾರವನ್ನ ಹೇಗೆ ನಡೆಸ್ತಾರೆ, ಈಗ ಅನೌನ್ಸ್ ಮಾಡಿರುವಂತಹ ಈ ಫ್ರೀ ಬೀಸ್ ಏನಿದೆ ಇದನ್ನ ಫುಲ್ಫಿಲ್ ಮಾಡ್ಲಿಕ್ಕೆ ಹಣವನ್ನ ಎಲ್ಲಿಂದ ತರ್ತಾರೆ, ಇದೆಲ್ಲವೂ ಯಕ್ಷ ಪ್ರಶ್ನೆಯೇ. ಅಂದ್ರೆ ಈ ಕರ್ನಾಟಕದಲ್ಲಿ ಏನಾಗಿದೆ ಈಗಾಗಲೇ ದಿವಾಳಿ ಎದ್ದಿದೆಯಲ್ಲ, ಆ ರೀತಿಯಲ್ಲಿ ಮಹಾರಾಷ್ಟ್ರ ಕೂಡ ಆಗ್ಬಹುದು. ಆದ್ರದ್ದು ಯಾವ ರೀತಿ ಅವ್ರು ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗಿರ್ತದೆ. ಇದೆಲ್ಲದ್ರ ಜೊತೆ ಇನ್ನೊಂದು ಮುಖ್ಯವಾಗಿ ಅಲ್ಲಿ ವರ್ಕ್ ಆಗಿರುವಂತಹ ಅಂಶ ಏನು ಅಂತ ಹೇಳಿದ್ರೆ, ಅವರದ್ದು ಒಂದು ಸ್ಕೀಮ್ ಅಂದ್ರೆ ಈ ಮಹಿಳೆಯರಿಗೆ ಲಾಡ್ಲಿ ಬೆಹನಾ ಅಂತ ಒಂದು ಯೋಜನೆ ಏನೋ ಒಂದಿದೆ. ಅದ್ರ ಮುಖಾಂತರ ಅವರಿಗೆ ಹಣವನ್ನ ಕೊಡ್ತಾ ಇದ್ರು. ಅದು ಕೂಡ ಒಂದು 6-8 ತಿಂಗಳ ಹಿಂದೆ ಪ್ರಾರಂಭ ಮಾಡಿರೋದು. ಇದು ಕೂಡ ಮಹಿಳೆಯರ ಮತವನ್ನ ಸೆಳೆಯುವಲ್ಲಿ ಮಹಾರಾಷ್ಟ್ರದಲ್ಲಿ ಯಶಸ್ವಿ ಆಯ್ತು ಅಂತಲೇ ಹೇಳ್ಬೋದು. ಕರ್ನಾಟಕದಲ್ಲಿ ಹಾಗೆ ಮಹಿಳೆಯರ ಮತ ಕಾಂಗ್ರೆಸ್ಗೆ ಹೋಗಿದೆ, ಅದೇ ರೀತಿಯಲ್ಲಿ ಮಹಾರಾಷ್ಟ್ರದಲ್ಲಿ ಕೂಡ ಆಗಿದೆ ಅಂತೇಳಿ ಹೇಳ್ಬೋದು. ಇದೆಲ್ಲದ್ರ ಜೊತೆಗೆ ಹಿಂದೂಗಳ ಮತ ಕ್ರೋಢೀಕರಣಗೊಂಡಿರೋದು ಇಲ್ಲಿ ಮಹಾರಾಷ್ಟ್ರದಲ್ಲಿ ನಿಚ್ಚಳವಾಗ್ತಾ ಇದೆ. ಇದು ಒಂದು ರೀತಿಯಲ್ಲಿ ಕಾಂಗ್ರೆಸ್ಗೆ ಎಚ್ಚರಿಕೆ ಗಂಟೆ ಅಂತಲೇ ಹೇಳ್ಬೋದು. ಮುಂದಿನ ದಿನಗಳಲ್ಲಿ ನೀವು ಹಿಂದೂಗಳನ್ನ ನೆಗ್ಲೆಕ್ಟ್ ಮಾಡ್ಕೊಂಡು ಹೋದ್ರೆ ಅಥವಾ ಸಂಪೂರ್ಣವಾಗಿ ಮುಸಲ್ಮಾನರನ್ನ ಓಲೈಕೆ ಮಾಡ್ಕೊಂತ ಹೋದ್ರೆ ಮುಂದಿನ ದಿನಗಳಲ್ಲಿ ನಿಮ್ಗೆ ಕಷ್ಟದ ದಿನಗಳು ಎದುರಾಗ್ತದೆ ಅಂತ ತಗೊಂಡು ಈ ಮುಖಾಂತರ ಮತದಾರ ಇವರಿಗೆ ಎಚ್ಚರಿಕೆ ಕೊಡ್ತಾ ಇದ್ದಾನಂತಲೇ ಹೇಳ್ಬೋದು. ಇಲ್ಲದಿದ್ರೆ ಇಷ್ಟೊಂದು ಕ್ಷೇತ್ರಗಳಲ್ಲಿ ಮಹಾರಾಷ್ಟ್ರದಲ್ಲಿ NDA ಒಕ್ಕೂಟ ಗೆಲುವನ್ನ ಸಾಧಿಸ್ತಾ ಇರಲಿಲ್ಲ. ಇಲ್ಲಿ ಇನ್ನೊಂದು ವಿಷಯ ಏನು ಅಂತ ಹೇಳಿದ್ರೆ, ಮಹಾರಾಷ್ಟ್ರದಲ್ಲಿ ಈಗಿರುವಂತಹ ಈ ಶಿವಸೇನೆ ಬಣ ಅಂದ್ರೆ 2 ಬಣ ಇದೆ ನಿಮ್ಗೆ ಗೊತ್ತೆ. ಒಂದು ಶಿಂದೆ ಬಣ ಬಿಜೆಪಿ ಜೊತೆ ಗುರುತಿಸಿಕೊಂಡಿದೆ, ಅವರ ಗಳಿಕೆ ಉತ್ತಮವಾಗಿದೆ. ಅದೇ ರೀತಿಯಲ್ಲಿ ಉದ್ಧವ್ ಠಾಕ್ರೆ ಬಣ MVA ಜೊತೆಗೆ ಏನು ಮೈತ್ರಿಯನ್ನ ಮಾಡ್ಕೊಂಡಿದ್ದಾರೆ, ಈ ಉದ್ಧವ್ ಬಣ ಅಂತೂ ಸಂಪೂರ್ಣವಾಗಿ ನೆಲ ಕಚ್ಚಿದೆ. ಮುಂದಿನ ದಿನಗಳಲ್ಲಿ ಉದ್ಧವ್ ಠಾಕ್ರೆ ಯೋಚನೆ ಮಾಡ್ಬೇಕಾಗಿ ಬರ್ತಾ ಇದೆ. ಅಂದ್ರೆ ನಿಮ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಬಾಳ್ ಠಾಕ್ರೆ ಯಾವ ರೀತಿ ಇದ್ರು, ಬಾಳ್ ಠಾಕ್ರೆಗೂ ಮತ್ತು ಉದ್ಧವ್ ಠಾಕ್ರೆಗೂ ಯಾವ ರೀತಿಯಾದಂತ ವ್ಯತ್ಯಾಸ ಇದೆ, ಇದೆಲ್ಲವೂ ನಿಮ್ಗೆ ತುಂಬಾ ಚೆನ್ನಾಗಿ ಗೊತ್ತಾಗ್ತಾ ಇದೆ. ಬಾಳ್ ಠಾಕ್ರೆ ಹಿಂದೂ ಹೃದಯ ಸಾಮ್ರಾಟ್ ಅಂತ ಕರ್ಸ್ಕೊಂಡಿದ್ರು. ಅಂದ್ರೆ ಅವ್ರು ಯಾವಾಗ್ಲೂ ಅಷ್ಟೇ ಹಿಂದೂಗಳನ್ನ ಬಿಟ್ಟು ಬೇರೆ ಬಗ್ಗೆ ಮಾತಾಡ್ತಾ ಇರಲಿಲ್ಲ. ಆದ್ರೆ ಉದ್ಧವ್ ಠಾಕ್ರೆ ಕಾಂಗ್ರೆಸ್ನವ್ರ ಜೊತೆ ಸೇರ್ಕೊಂಡು ಅಲ್ಲಿ ಈಗ ಈ ಮೌಲಾನಗಳು ಕೊಟ್ಟಿರುವಂತಹ ಈ ಬೇಡಿಕೆ ಇದೆಲ್ಲ ಅದಕ್ಕೆ ಅವರು ಕೂಡ ಸೈನ್ ಮಾಡಿದ್ದಾರೆ. ಇದನ್ನ ನೋಡಿದ್ರೆ ಅರ್ಥ ಆಗ್ತದೆ ಉದ್ಧವ್ ಠಾಕ್ರೆ ಎಲ್ಲಿದ್ದಾರೆ ಅಂತ ತಗೊಂಡು. ಮುಂದಿನ ದಿನಗಳಲ್ಲಿ ಉದ್ಧವ್ ಠಾಕ್ರೆ ಪಕ್ಷವನ್ನ ಉಳಿಸ್ಕೊಳ್ಳೋದು ಕೂಡ ಬಹಳಷ್ಟು ಕಷ್ಟ ಇದೆ. ಅಂದ್ರೆ ಈ ಚುನಾವಣೆಯಲ್ಲಿ ಜನರು ಆ ರೀತಿಯಾದಂತಹ ಪಾಠವನ್ನ ಮಹಾರಾಷ್ಟ್ರದಲ್ಲಿ ಉದ್ಧವ್ ಠಾಕ್ರೆ ಮತ್ತೆ ಉಳಿದವರಿಗೆ ಕೂಡ ಕಲಿಸಿದೆ. ಅದರಲ್ಲೂ ಮುಖ್ಯವಾಗಿ ಇನ್ನೊಂದು ಹೇಳಬೇಕು ಅಂತ ಹೇಳಿದ್ರೆ, ಮಹಾರಾಷ್ಟ್ರದಲ್ಲಿ ಶರದ್ ಪವಾರ್ ಅವರ ಪಕ್ಷ ಸಂಪೂರ್ಣವಾಗಿ ನೆಲ ಕಚ್ಚಿದೆ. ಕೇವಲ 12 ಸ್ಥಾನಗಳಲ್ಲೇನೋ ಅವ್ರ ಗೆಲುವನ್ನ ಗಳಿಸುವ ಸಾಧ್ಯತೆಗಳಿದೆ. ಅದ್ರ ಇನ್ನೊಂದು ಏನ್ ಮಾಡಿದ್ರು ಅಂದ್ರೆ, ಅವ್ರು ಮುಂದಿನ ಮುಖ್ಯಮಂತ್ರಿಯಾಗಿ ಅವರ ಮಗಳನ್ನ ಪ್ರಮೋಟ್ ಮಾಡ್ತಾ ಇದ್ರು. ಸುಪ್ರಿಯಾ ಸುಳೆ ಅವ್ರನ್ನ ಮುಂದಿನ ಮುಖ್ಯಮಂತ್ರಿ ಮಾಡಬೇಕು ಅಂತ ಪ್ರಮೋಟ್ ಮಾಡ್ತಾ ಇದ್ರು. ಆದ್ರೆ ಈಗ ಅವರ ಎಲ್ಲಾ ರೀತಿಯಾದಂತಹ ಪ್ಲಾನ್ಗಳು ಉಲ್ಟಾ ಆಗಿದೆ ಅಂತಲೇ ಹೇಳ್ಬೋದು. ಟೋಟಲ್ ಆಗಿ ಹಿಂದೂಗಳು ನಾವು ಒಗ್ಗಟ್ಟಾಗಿ ಮತವನ್ನ ಚಲಾಯಿಸಿದ್ರೆ ಏನ್ ಬೇಕಾದ್ರೂ ಮಾಡಬಹುದು ಅನ್ನೋದನ್ನ ಈ ಬಾರಿ ಮಹಾರಾಷ್ಟ್ರ ಚುನಾವಣೆಯಲ್ಲಿ ತೋರಿಸ್ಕೊಟ್ಟಿದ್ದಾನೆ. ಇದು ಒಂದ್ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಬಿಜೆಪಿಗೆ ಒಳ್ಳೆಯ ಸೂಚನೆ. ಆದ್ರೆ ಬಿಜೆಪಿಯವರು ಕೂಡ ಅಷ್ಟೇ ಈಗ ಈ ಗೆಲುವನ್ನ ಸಂಭ್ರಮಿಸಿ ಅದೇ ರೀತಿಯಲ್ಲಿ ತಾವು ಕೊಟ್ಟಂತ ಬೇಡಿಕೆಗಳನ್ನ ಹೇಗೆ ಈಡೇರಿಸ್ತಾರೆ ಅದ್ರ ಮೇಲೆ ಮುಂದಿನ ಚುನಾವಣೆಯಲ್ಲಿ ಗೆಲುವು ಸೋಲು ನಿರ್ಧಾರ ಆಗ್ತದೆ. ಸ್ನೇಹಿತರೆ, ನಾನು ಹಂಚ್ಕೊಂಡಿರುವಂತ ವಿಷಯ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.